24ನೇ ದಿನ ಇವತ್ತು ಯುದ್ಧ. ಮಧ್ಯಪ್ರಾಚ್ಯದ ಘನಘೋರ ಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಖುದ್ದು ಸಂಧಾನಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಕಾರಣ, ಮುಂದಿನ 5 ದಿನ ಇರಾನ್ ಮೇಲೆ ಯಾವುದೇ ರೀತಿಯ ದಾಳಿಯನ್ನ ಮಾಡಲ್ವಂತೆ USA. 5 ದಿನ ನಾವು ದಾಳಿಯನ್ನ ಮಾಡಲ್ಲ ಅಂತ ಹೇಳಿದೆ. ಇರಾನ್ 47 ವರ್ಷಗಳಿಂದ ಮಧ್ಯಪ್ರಾಚ್ಯಕ್ಕೆ ಆತಂಕವನ್ನ ತಂದಿದೆ. ಇರಾನ್ ಅಮೆರಿಕಕ್ಕೆ ತಕ್ಷಣದ ಬೆದರಿಕೆ ಆಗಿತ್ತು ಅಂತ ಟ್ರಂಪ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಯತ್ ಉಲ್ಲಾ ಖಮೇನಿ ಬದುಕಿಲ್ಲ, ಮೊಜ್ತಬಾ ಸ್ಥಿತಿಗತಿ ತಿಳಿದಿಲ್ಲ, ಮೊಜ್ತಬಾ ಇರಾನ್ ನಾಯಕ ಅಂತ ನಾನು ಒಪ್ಪಲ್ಲ ಅಂತ ಇದೇ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಯಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಟ್ರಂಪ್ ಇನ್ನೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇರಾನ್ಗೆ ನಾನು ಕರೆ ಮಾಡಿಲ್ಲ, ಅವರೇ ನನಗೆ ಕಾಲ್ ಮಾಡಿದ್ದು. ಇರಾನ್ ಜೊತೆಗೆ ಒಪ್ಪಂದ ನಿಜಕ್ಕೂ ಒಳ್ಳೆಯದು ಅಂತ ಟ್ರಂಪ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಯುದ್ಧಕ್ಕೆ ಕಾರಣಗಳನ್ನು ಅವರು ತಿಳಿಸಿದ್ದಾರೆ, ಯಾವ ಕಾರಣಕ್ಕಾಗಿ ನಾವು ಅಟ್ಯಾಕ್ ಮಾಡಿದ್ವಿ ಅಂತ ಹೇಳಿ. ಇದರ ಮಧ್ಯೆ ಮತ್ತೆ ಯುದ್ಧ ಶುರುವಾಗಲ್ಲ ಅಂತ ದೃಢಪಡಿಸಬೇಕು ಅವರು. ನಾವು ಕಾಂಪ್ರಮೈಸ್ ಮಾಡಿಕೊಳ್ಳೋದು ಆದರೆ ಸದ್ಯಕ್ಕೆ ಇರಾನ್ ಜೊತೆಗೆ 15 ಅಂಶಗಳ ಚರ್ಚೆ ಆಗಬೇಕು. ಮಾತುಕತೆ ಫಲಪ್ರದ ಆದರೆ ಹಾರ್ಮುಜ್ ಮುಕ್ತ ಆಗಲಿದೆ. ಎಷ್ಟೇ ಕಷ್ಟ ಆದರೂ ಒಪ್ಪಂದಕ್ಕೆ ಬರೋದಕ್ಕೆ ಇರಾನ್ ಬಯಸಿದೆ. ಇರಾನ್ ಜೊತೆ ಉತ್ತಮ ಫಲಪ್ರದ ಚರ್ಚೆಗಳು ಆಗ್ತಾ ಇವೆ ಅಂತ ಟ್ರಂಪ್ ಹೇಳಿದ್ದಾರೆ. 48 ಗಂಟೆಗಳಲ್ಲಿ ಎರಡೂ ದೇಶಗಳ ನಡುವೆ ಮಾತುಕತೆ ನಡೆಯುತ್ತೆ. ಮುಂದಿನ 5 ದಿನ ನಾವು ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಅಮೆರಿಕ ಹೇಳಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಹತ್ವದ ಹೇಳಿಕೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿದು. ಆದರೆ ಇಷ್ಟಕ್ಕೆ ಮುಗಿಲಿಲ್ಲ. ಇರಾನ್ನ ವರ್ಷನನ್ನ ಕೇಳಿಸ್ಕೋಬೇಕಲ್ಲ. ಅಮೆರಿಕ, ಡೊನಾಲ್ಡ್ ಟ್ರಂಪ್ ಇವೆಲ್ಲವನ್ನೂ ಕೂಡ ಹೇಳಿದರು. ಇದಕ್ಕೆ ಇರಾನ್ನವರ ಪ್ರತಿಕ್ರಿಯೆ ಏನು? ಟ್ರಂಪ್ ಅವರ ಹೇಳಿಕೆಯನ್ನ ಅಕ್ಷರಶಃ ನಿರಾಕರಿಸಿದೆ ಇರಾನ್ನ ಆಡಳಿತ. ಅಮೆರಿಕದ ಜೊತೆಗೆ ಯಾವುದೇ ರೀತಿಯ ಮಾತುಕತೆ ನಡೀತಾ ಇಲ್ಲ ಅಂತ ಹೇಳ್ತಾ ಇರೋದು ಇರಾನ್. ಅಲ್ಲಿ ಟ್ರಂಪ್ ಏನು ಹೇಳಿದ್ರು? ನಾವೇನವ್ರಿಗೆ ಕಾಲ್ ಮಾಡಕ್ಕೆ ಹೋಗಿಲ್ಲ, ಇರಾನ್ ಅವರೇ ನಮಗೆ ಕಾಲ್ ಮಾಡಿದ್ದಾರೆ ಅಂತ. ಆದರೆ ಇರಾನ್ ಹೇಳ್ತಾ ಇರೋದೇನು? ಅಮೆರಿಕದ ಜೊತೆಗೆ ಯಾವುದೇ ರೀತಿಯ ಮಾತುಕತೆ ನಡೀತಾ ಇಲ್ಲ, ಇದೆಲ್ಲ ಅಮೆರಿಕದ ಷಡ್ಯಂತ್ರ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಹಾಗಿದ್ರೆ ಡೊನಾಲ್ಡ್ ಟ್ರಂಪ್ ಇರಾನ್ ಅವರು ಕರೆ ಮಾಡಿದ್ದಾರೆ ಅಂತ ಹೇಳಿದ್ಯಾಕೆ? ಇರಾನ್ ಸಂಧಾನಕ್ಕೆ ಬಯಸಿದೆ ಅಂತ ಟ್ರಂಪ್ ಹೇಳಿದ್ಯಾಕೆ? ಇರಾನ್ ಇದೆಲ್ಲದಕ್ಕೂ ಸ್ಪಷ್ಟನೆಯನ್ನ ಕೊಟ್ಟಿದೆ. ಯಾವುದೇ ರೀತಿಯ ಮಾತುಕತೆ ಅಮೆರಿಕದ ಜೊತೆ ನಡೀತಾ ಇಲ್ಲ, ಇದೆಲ್ಲ ಅಮೆರಿಕದ ಷಡ್ಯಂತ್ರ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಅಲ್ಲಿಗೆ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯುದ್ಧ ಸೀಸ್ ಫೈರ್ ಆದರೆ ಅದು ಯಾವ ರೀತಿ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡ್ 24ನೇ ದಿನ ಇವತ್ತು ಯುದ್ಧ. ಮಧ್ಯಪ್ರಾಚ್ಯದ ಘನಘೋರ ಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಖುದ್ದು ಸಂಧಾನಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಕಾರಣ, ಮುಂದಿನ 5 ದಿನ ಇರಾನ್ ಮೇಲೆ ಯಾವುದೇ ರೀತಿಯ ದಾಳಿಯನ್ನ ಮಾಡಲ್ವಂತೆ USA. 5 ದಿನ ನಾವು ದಾಳಿಯನ್ನ ಮಾಡಲ್ಲ ಅಂತ ಹೇಳಿದೆ. ಇರಾನ್ 47 ವರ್ಷಗಳಿಂದ ಮಧ್ಯಪ್ರಾಚ್ಯಕ್ಕೆ ಆತಂಕವನ್ನ ತಂದಿದೆ. ಇರಾನ್ ಅಮೆರಿಕಕ್ಕೆ ತಕ್ಷಣದ ಬೆದರಿಕೆ ಆಗಿತ್ತು ಅಂತ ಟ್ರಂಪ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಯತ್ ಉಲ್ಲಾ ಖಮೇನಿ ಬದುಕಿಲ್ಲ, ಮೊಜ್ತಬಾ ಸ್ಥಿತಿಗತಿ ತಿಳಿದಿಲ್ಲ, ಮೊಜ್ತಬಾ ಇರಾನ್ ನಾಯಕ ಅಂತ ನಾನು ಒಪ್ಪಲ್ಲ ಅಂತ ಇದೇ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಯಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಟ್ರಂಪ್ ಇನ್ನೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇರಾನ್ಗೆ ನಾನು ಕರೆ ಮಾಡಿಲ್ಲ, ಅವರೇ ನನಗೆ ಕಾಲ್ ಮಾಡಿದ್ದು. ಇರಾನ್ ಜೊತೆಗೆ ಒಪ್ಪಂದ ನಿಜಕ್ಕೂ ಒಳ್ಳೆಯದು ಅಂತ ಟ್ರಂಪ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಯುದ್ಧಕ್ಕೆ ಕಾರಣಗಳನ್ನು ಅವರು ತಿಳಿಸಿದ್ದಾರೆ, ಯಾವ ಕಾರಣಕ್ಕಾಗಿ ನಾವು ಅಟ್ಯಾಕ್ ಮಾಡಿದ್ವಿ ಅಂತ ಹೇಳಿ. ಇದರ ಮಧ್ಯೆ ಮತ್ತೆ ಯುದ್ಧ ಶುರುವಾಗಲ್ಲ ಅಂತ ದೃಢಪಡಿಸಬೇಕು ಅವರು. ನಾವು ಕಾಂಪ್ರಮೈಸ್ ಮಾಡಿಕೊಳ್ಳೋದು ಆದರೆ
ಸದ್ಯಕ್ಕೆ ಇರಾನ್ ಜೊತೆಗೆ 15 ಅಂಶಗಳ ಚರ್ಚೆ ಆಗಬೇಕು. ಮಾತುಕತೆ ಫಲಪ್ರದ ಆದರೆ ಹಾರ್ಮುಜ್ ಮುಕ್ತ ಆಗಲಿದೆ. ಎಷ್ಟೇ ಕಷ್ಟ ಆದರೂ ಒಪ್ಪಂದಕ್ಕೆ ಬರೋದಕ್ಕೆ ಇರಾನ್ ಬಯಸಿದೆ. ಇರಾನ್ ಜೊತೆ ಉತ್ತಮ ಫಲಪ್ರದ ಚರ್ಚೆಗಳು ಆಗ್ತಾ ಇವೆ ಅಂತ ಟ್ರಂಪ್ ಹೇಳಿದ್ದಾರೆ. 48 ಗಂಟೆಗಳಲ್ಲಿ ಎರಡೂ ದೇಶಗಳ ನಡುವೆ ಮಾತುಕತೆ ನಡೆಯುತ್ತೆ. ಮುಂದಿನ 5 ದಿನ ನಾವು ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಅಮೆರಿಕ ಹೇಳಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಹತ್ವದ ಹೇಳಿಕೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿದು. ಆದರೆ ಇಷ್ಟಕ್ಕೆ ಮುಗಿಲಿಲ್ಲ. ಇರಾನ್ನ ವರ್ಷನನ್ನು ಕೇಳಿಸ್ಕೋಬೇಕಲ್ಲ. ಅಮೆರಿಕ, ಡೊನಾಲ್ಡ್ ಟ್ರಂಪ್ ಇವೆಲ್ಲವನ್ನೂ ಕೂಡ ಹೇಳಿದರು. ಇದಕ್ಕೆ ಇರಾನ್ನವರ ಪ್ರತಿಕ್ರಿಯೆ ಏನು? ಟ್ರಂಪ್ ಅವರ ಹೇಳಿಕೆಯನ್ನ ಅಕ್ಷರಶಃ ನಿರಾಕರಿಸಿದೆ ಇರಾನ್ನ ಆಡಳಿತ. ಅಮೆರಿಕದ ಜೊತೆಗೆ ಯಾವುದೇ ರೀತಿಯ ಮಾತುಕತೆ ನಡೀತಾ ಇಲ್ಲ ಅಂತ ಹೇಳ್ತಾ ಇರೋದು ಇರಾನ್. ಅಲ್ಲಿ ಟ್ರಂಪ್ ಏನು ಹೇಳಿದ್ರು? ನಾವೇನವ್ರಿಗೆ ಕಾಲ್ ಮಾಡಕ್ಕೆ ಹೋಗಿಲ್ಲ, ಇರಾನ್ ಅವರೇ ನಮಗೆ ಕಾಲ್ ಮಾಡಿದ್ದಾರೆ ಅಂತ. ಆದರೆ ಇರಾನ್ ಹೇಳ್ತಾ ಇರೋದೇನು? ಅಮೆರಿಕದ ಜೊತೆಗೆ ಯಾವುದೇ ರೀತಿಯ ಮಾತುಕತೆ ನಡೀತಾ ಇಲ್ಲ, ಇದೆಲ್ಲ ಅಮೆರಿಕದ ಷಡ್ಯಂತ್ರ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಹಾಗಿದ್ರೆ ಡೊನಾಲ್ಡ್ ಟ್ರಂಪ್ ಇರಾನ್ ಅವರು ಕರೆ ಮಾಡಿದ್ದಾರೆ ಅಂತ ಹೇಳಿದ್ಯಾಕೆ? ಇರಾನ್ ಸಂಧಾನಕ್ಕೆ ಬಯಸಿದೆ ಅಂತ ಟ್ರಂಪ್ ಹೇಳಿದ್ಯಾಕೆ? ಇರಾನ್ ಇದೆಲ್ಲದಕ್ಕೂ ಸ್ಪಷ್ಟನೆಯನ್ನ ಕೊಟ್ಟಿದೆ. ಯಾವುದೇ ರೀತಿಯ ಮಾತುಕತೆ ಅಮೆರಿಕ ಜೊತೆ ನಡೀತಾ ಇಲ್ಲ, ಇದೆಲ್ಲ ಅಮೆರಿಕದ ಷಡ್ಯಂತ್ರ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಅಲ್ಲಿಗೆ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯುದ್ಧ ಸೀಸ್ ಫೈರ್ ಆದರೆ ಅದು ಯಾವ ರೀತಿ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡ್ ಎಲ್ಲವನ್ನೂ ಕೂಡ ಹೇಳಿದರು. ಇದಕ್ಕೆ ಇರಾನ್ನವರ ಪ್ರತಿಕ್ರಿಯೆ ಏನು? ಟ್ರಂಪ್ ಅವರ ಹೇಳಿಕೆಯನ್ನ ಅಕ್ಷರಶಃ ನಿರಾಕರಿಸಿದೆ ಇರಾನ್ನ ಆಡಳಿತ. ಅಮೆರಿಕದ ಜೊತೆಗೆ ಯಾವುದೇ ರೀತಿಯ ಮಾತುಕತೆ ನಡೀತಾ ಇಲ್ಲ ಅಂತ ಹೇಳ್ತಾ ಇರೋದು ಇರಾನ್. ಅಲ್ಲಿ ಟ್ರಂಪ್ ಏನು ಹೇಳಿದ್ರು? ನಾವೇನವ್ರಿಗೆ ಕಾಲ್ ಮಾಡಕ್ಕೆ ಹೋಗಿಲ್ಲ, ಇರಾನ್ ಅವರೇ ನಮಗೆ ಕಾಲ್ ಮಾಡಿದ್ದಾರೆ ಅಂತ. ಆದರೆ ಇರಾನ್ ಹೇಳ್ತಾ ಇರೋದೇನು? ಅಮೆರಿಕದ ಜೊತೆಗೆ ಯಾವುದೇ ರೀತಿಯ ಮಾತುಕತೆ ನಡೀತಾ ಇಲ್ಲ, ಇದೆಲ್ಲ ಅಮೆರಿಕದ ಷಡ್ಯಂತ್ರ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಹಾಗಿದ್ರೆ ಡೊನಾಲ್ಡ್ ಟ್ರಂಪ್ ಇರಾನ್ ಅವರು ಕರೆ ಮಾಡಿದ್ದಾರೆ ಅಂತ ಹೇಳಿದ್ಯಾಕೆ? ಇರಾನ್ ಸಂಧಾನಕ್ಕೆ ಬಯಸಿದೆ ಅಂತ ಟ್ರಂಪ್ ಹೇಳಿದ್ಯಾಕೆ? ಇರಾನ್ ಇದೆಲ್ಲದಕ್ಕೂ ಸ್ಪಷ್ಟನೆಯನ್ನ ಕೊಟ್ಟಿದೆ. ಯಾವುದೇ ರೀತಿಯ ಮಾತುಕತೆ ಅಮೆರಿಕ ಜೊತೆ ನಡೀತಾ ಇಲ್ಲ, ಇದೆಲ್ಲ ಅಮೆರಿಕದ ಷಡ್ಯಂತ್ರ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಅಲ್ಲಿಗೆ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯುದ್ಧ ಸೀಸ್ ಫೈರ್ ಆದರೆ ಅದು ಯಾವ ರೀತಿ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡ್